ಇವತ್ತು 6ನೇ ದಿನದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ವಿಧಾನಸಭೆಯಲ್ಲಿ ಗವರ್ನರ್ ಭಾಷಣದ ವಂದನಾ ನಿರ್ಣಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸದನದಲ್ಲಿ ಮಾತಾಡಿದ್ದಾರೆ. ನಂತರ ಗವರ್ನರ್ ಭಾಷಣದ ವಂದನಾ ನಿರ್ಣಯದ ಮೇಲೆ ಸಿಎಂ ಉತ್ತರ ಕೊಡಲಿದ್ದಾರೆ. ಮನ್ರೇಗಾ ಪರ ರಾಮ್ಜಿ ಕಾಯ್ದೆ ವಿರುದ್ಧ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಸಿಎಂ ವಾಗ್ದಾಳಿ ಮಾಡಲಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ, ಯೋಜನೆಗಳಿಗೆ ಕೇಂದ್ರದಿಂದ ಬರಬೇಕಾಗಿರುವ ಅನುದಾನ ಹಾಗೂ ಗವರ್ನರ್ ನಡೆಯ ವಿರುದ್ಧ ಅಬ್ಬರಿಸೋಕೆ ಸಿಎಂ ರೆಡಿಯಾಗಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಉತ್ತರದ ವೇಳೆ ಬಿಜೆಪಿ ಗದ್ದಲಕ್ಕೆ ಪ್ಲಾನ್ ಮಾಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಮಾತನಾಡದಂತೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಪ್ರಕರಣ ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗಿದೆ. ಹಾಗೆ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಸ್ತಾಪಿಸಿ ಸದನದಲ್ಲಿ ವಾಕ್ಸಮರಕ್ಕೆ ಮುಂದಾಗಿದೆ. ರಾಜ್ಯದ ಪ್ರಮುಖ ಸುದ್ದಿಗಳು. ಲಕ್ಕುಂಡಿಯಲ್ಲಿ 13ನೇ ದಿನದ ಉತ್ಖನನ ನಡೀತಾ ಇದೆ. ನಿನ್ನೆ ಉತ್ಖನನದ ವೇಳೆ 3 ಹೆಡೆಯ ನಾಗರಕಲ್ಲು ಪತ್ತೆಯಾಗಿತ್ತು. ಇವತ್ತು ಉತ್ಖನನ ಜಾಗದ ಎ ಬ್ಲಾಕ್ನಲ್ಲಿ ನಿಜವಾದ ನಾಗರ ಹಾವು ಪತ್ತೆಯಾಗಿದೆ. ಹಾವು ಪತ್ತೆಯಾದ ಹಿನ್ನೆಲೆ ಕಾರ್ಮಿಕರು ಭಯ ಬಿದ್ದಿದ್ದಾರೆ. ಕೊಪ್ಪಳದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಿಮ್ಸ್ ಆಡಳಿತಾಧಿಕಾರಿ ಬಿ ಕಲ್ಲೇಶ್ ಮನೆ ಹಾಗೂ ಕಾಲೇಜ್ ಸೇರಿದಂತೆ 6 ಕಡೆ ದಾಳಿಯನ್ನು ಮಾಡಿದ್ದಾರೆ. ಕಲ್ಲೇಶ್ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್, ಗದಗ, ಹಾವೇರಿ, ರಾಯಚೂರು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ಮತ್ತು ಬಿಎಂಟಿಸಿ ಬಸ್ಗಳ ಕೊರತೆ ವಿಚಾರವಾಗಿ ಸರ್ಕಾರ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ವಾಕ್ಸಮರ ಶುರುವಾಗಿದೆ. ಬಸ್ಗಳ ಕೊರತೆ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಬೆಂಗಳೂರಲ್ಲಿ 10,000ಕ್ಕೂ ಹೆಚ್ಚು ಬಸ್ಗಳ ಕೊರತೆ ಇದೆ. ಆದರೆ ಸರ್ಕಾರ ಅರ್ಧಕ್ಕಿಂತ ಕಡಿಮೆ ಬಸ್ಗಳನ್ನು ಖರೀದಿ ಮಾಡೋಕೆ ಮುಂದಾಗಿದೆ. ಬಸ್ ಖರೀದಿ ಪ್ರಕ್ರಿಯೆಯಲ್ಲಿ ಭಾರಿ ವಿಳಂಬ ಆಗ್ತಾ ಇದೆ. ಸಚಿವರಾಗಿ ನೀವು ಜನರಿಗೆ ಉತ್ತಮ ಸೇವೆ ನೀಡುವಲ್ಲಿ ವಿಫಲರಾಗಿದ್ದೀರಿ ಅಂತ ನೇರವಾಗಿ ಸಚಿವ ರಾಮಲಿಂಗಾರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಎಂಟಿಸಿ ಬಸ್ಗಳ ಟ್ವೀಟ್ ಮಾಡಿದಂತ ಉದ್ಯಮಿ ಮೋಹನ್ ದಾಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸವಾಲನ್ನ ಹಾಕಿದ್ದಾರೆ. ನೀವು ಬರೀ ಟ್ವೀಟ್ ಮಾಡುತ್ತಲೇ ಇರ್ತೀರಾ ಅಥವಾ ಬಿಎಂಟಿಸಿ ಎಂಡಿ ಜೊತೆ ಬಂದು ಚರ್ಚೆಯನ್ನ ಮಾಡ್ತೀರಾ ಅಂತ ಸವಾಲನ್ನ ಹಾಕಿದ್ದಾರೆ. ನೇರವಾಗಿ ಸತ್ಯವನ್ನ ಮುಖಾಮುಖಿ ಚರ್ಚೆ ಮಾಡಿಕ್ ಬನ್ನಿ. ನಿಮ್ಮ ದೃಷ್ಟಿಕೋನವು ಕೇವಲ ಪಕ್ಷಪಾತ ಮಾತ್ರವಲ್ಲದೆ ಮೂಲಭೂತವಾಗಿ ಮೂಢನಂಬಿಕೆಯಿಂದಲೂ ಕೂಡ ಕೂಡಿದೆ ಅಂತ ಮೋಹನ್ ದಾಸ್ ಪೈಗೆ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಸಾರಿಗೆ ಸಂಘಟನೆಗಳು ಮುಂದಾಗಿವೆ. ಇದಕ್ಕಾಗಿ ಇವತ್ತು ಸಾರಿಗೆ ಸಚಿವರು ಸೇರಿ ಅಧಿಕಾರಿಗಳನ್ನ 22 ಸಂಘಟನೆಗಳು ಭೇಟಿಯಾಗಿ ಮೇಲ್ಮನವಿ ಸಲ್ಲಿಸುವಂತೆ ಮನವಿ ಮಾಡಲಿವೆ. ನಟರಾಜ್ ಶರ್ಮಾ ನೇತೃತ್ವದ 22 ಸಾರಿಗೆ ಸಂಘಟನೆಗಳಿಂದ ಮನವಿ ಸಲ್ಲಿಸಲಾಗುತ್ತೆ. ಚಿಕ್ಕಮಗಳೂರಿನಲ್ಲಿ ಮಹಿಳೆ ಸೇರಿದಂತೆ 3ರಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿದೆ. ಎನ್ಆರ್ಪುರದ ಮೇಘರಮಕ್ಕಿ ಗ್ರಾಮದ 2ರಲ್ಲಿ ಹಾಗೂ ಕೊಪ್ಪದ ಅರಳಿಕೊಪ್ಪ ಗ್ರಾಮದ ಓರ್ವನಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಸ್ಥಳಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈವರೆಗೂ 6 ಮಂದಿ ಗುಣಮುಖರಾಗಿದ್ದು 3 ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಾಜ್ಯಸಭಾ ಮಾಜಿ ಸದಸ್ಯೆ ಹಾಗೂ ಹಿರಿಯ ಗಾಯಕಿ ಬಿ ಜಯಶ್ರೀ ಸರ್ವೆ ಅಧಿಕಾರಿಯ ನಡೆಗೆ ಬೇಸತ್ತಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನ ಭೂ ಮಾಪನ ಇಲಾಖೆಯ ಸರ್ವೆ ಅಧಿಕಾರಿ ಹಿರಿಯ ನಟಿಯನ್ನ 1 ತಿಂಗಳಿಂದ ಅಲ್ದಾಡಿಸ್ತಾ ಇದ್ದಾರೆ. ತಮ್ಮ ಭೂಮಿಯನ್ನ ರಂಗ ಚಟುವಟಿಕೆಗೆ ದಾನ ನೀಡೋಕೆ ಸರ್ವೆಗೆ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿದ್ದ ಬಿ ಜಯಶ್ರೀ ಅವರಿಗೆ ನಿನ್ನೆ ಕಚೇರಿಗೆ ಬರೋಕೆ ಹೇಳಿ ಸರ್ವೇಯರ್ ಶಿವಾನಂದ್ ನಾಪತ್ತೆ ಆಗಿದ್ದಾರೆ. ಜೊತೆಗೆ ನಿಮ್ಮ ಕೆಲಸಕ್ಕಿಂತ ನಮಗೆ ಮೇಲಧಿಕಾರಿಗಳ ಕೆಲಸ ಮುಖ್ಯ ಅಂತ ಉದ್ದಟತನ ಮಾಡಿದಾರಂತೆ. ಮಂಡ್ಯದ ಇಂಡುವಾಳು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭೂ ಆಕ್ರಮಣ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಇಂಡುವಾಳು ಗ್ರಾಮ ಪಂಚಾಯಿತಿ 1ರಲ್ಲೇ 1881 ಅಕ್ರಮ ಈ ಖಾತೆಗಳು ಪತ್ತೆಯಾಗಿದೆ. ತಹಶೀಲ್ದಾರ್ ತನಿಖಾ ವರದಿಯಿಂದ ಬೃಹತ್ ಅಕ್ರಮ ಬಯಲಾಗಿದೆ. ಕಳೆದ ವರ್ಷ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಮಂಡ್ಯ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಇಂಡುವಾಳು ಪಂಚಾಯಿತಿಗೆ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಕಡತಗಳ ಪರಿಶೀಲನೆ ವೇಳೆ ಅನೇಕ ದಾಖಲೆಗಳು ನಾಪತ್ತೆ ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಸುಮೋಟೋ ಪ್ರಕರಣ ದಾಖಲಿಸಿ ತನಿಖೆಗೆ ಉಪಲೋಕಾಯುಕ್ತ ಸೂಚನೆಯನ್ನು ಕೊಟ್ಟಿದ್ದರು. ಇದೀಗ ಅದೇ ಪಂಚಾಯಿತಿಯ 1881 ಅಕ್ರಮ ಈ ಖಾತೆಗಳು ಪತ್ತೆಯಾಗಿದೆ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಇಂದು 13ನೇ ಘಟಿಕೋತ್ಸವ ಸಮಾರಂಭ ನಡೆಯಲಿದೆ. ಒಟ್ಟು 12,706 ವಿದ್ಯಾರ್ಥಿಗಳಿಗೆ ಗವರ್ನರ್ ಗೆಹ್ಲೋಟ್ ಪದವಿ ಪ್ರದಾನವನ್ನು ಮಾಡಲಿದ್ದಾರೆ. ಈ ಬಾರಿ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ನಯನ ಒಟ್ಟು 7 ಪದಕಗಳೊಂದಿಗೆ ಚಿನ್ನದ ಹುಡುಗಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲ್ ಸೇರಿದ್ದಾರೆ. ಅಣ್ಣನ ಬಿಡಿಸೋಕೆ ತಮ್ಮ ದಿನಕರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಮಂಡ್ಯದ ನಾಗಮಂಗಲದ ವೀರಭದ್ರಸ್ವಾಮಿ ದೇಗುಲಕ್ಕೆ ದಿನಕರ್ ಭೇಟಿ ಕೊಟ್ಟು ಅಣ್ಣನಿಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ದರ್ಶನ್ ಬಿಡುಗಡೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ರಾಜಕೀಯದ ಸುದ್ದಿ.
ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ. ಮದ್ಯ ಮಾರಾಟಗಾರರ ಬಳಿಕ ಈಗ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮಾರ್ಚ್ 5ರ ಒಳಗಾಗಿ ಬಾಕಿ ಇರುವಂತಹ ಹಣ ಬಿಡುಗಡೆಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಇಲ್ಲದಿದ್ದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಿಂಚಿತ್ತಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಬೇಕು ಅಂತ ಎಕ್ಸ್ನಲ್ಲಿ ಅಶೋಕ್ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ನಂತರ ಅನ್ನಭಾಗ್ಯ ಹಣ ಕೂಡ ಗುಳುಂ ಆಗಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅಶೋಕ್, ಗೃಹಲಕ್ಷ್ಮಿ ಬಳಿಕ ಅನ್ನಭಾಗ್ಯ ಹಣದಲ್ಲೂ ಭ್ರಷ್ಟಾಚಾರ ನಡೆದಿರೋ ವಾಸನೆ ಬರ್ತಾ ಇದೆ. ಕಳೆದ ವರ್ಷ ಜನವರಿಯಲ್ಲಿ ಅಕ್ಕಿನೂ ಕೊಟ್ಟಿಲ್ಲ, ಅಕ್ಕಿಗೆ ಮೀಸಲಿಟ್ಟಿದ್ದ 657 ಕೋಟಿ ರೂಪಾಯಿ ಹಣದ ಲೆಕ್ಕನೂ ಸಿಕ್ಕಿಲ್ಲ. ಹೀಗಂತ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಪ್ರಕರಣದಲ್ಲಿ ಚಪ್ಪಲಿ ರಾಜೀವನ ಖಾಕಿ ಕಸ್ಟಡಿ ಮುಕ್ತಾಯವಾಗಿದೆ. ಇಂದು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಆರೋಪಿ ರಾಜೀವ್ ಗೌಡನನ್ನ ಮಂಗಳೂರಿಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಗಿದೆ. ಇಂದು ಶಿಡ್ಲಘಟ್ಟ ಕೋರ್ಟ್ಗೆ ಚಪ್ಪಲಿ ರಾಜೀವ ಹಾಜರುಪಡಿಸಲಿದ್ದು, ರಾಜೀವ್ ಗೌಡನ ಜಾಮೀನು ಅರ್ಜಿಯ ತೀರ್ಪು ಸಹ ಇಂದು ಪ್ರಕಟ ಆಗುತ್ತೆ. ಬೆಂಗಳೂರಲ್ಲಿ ಮತ್ತೆ ಮತಾಂತರದ ಆರೋಪ ಕೇಳಿಬಂದಿದೆ. ಕ್ರಿಶ್ಚಿಯನ್ ಧರ್ಮದ ಯುವತಿಯನ್ನ ಮರಳು ಮಾಡಿ ಪರ್ವೇಜ್ ಎಂಬಾತ ಮದುವೆ ಆಗಿಲ್ಲ. ಮದುವೆ ಬಳಿಕ ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡಿ ಕೊಡಬಾರದ ಹಿಂಸೆಯನ್ನ ಕೊಟ್ಟಿದ್ದಾನೆ. ಬಳಿಕ ರೀಟಾಳನ್ನ ಬಿಟ್ಟು ಪರ್ವೇಜ್ ಮತ್ತೊಂದು ಮದುವೆ ಆಗಿದ್ದಾನೆ. ಈ ಬಗ್ಗೆ ರೀಟಾ ಡಿಜೆ ಹಳ್ಳಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಖತರ್ನಾಕ್ ಮಹಿಳೆಯೊಬ್ಬಳು ಮೂರು ಮದುವೆ ಆಗಿ ಲಕ್ಷ ಹಣ ಲೂಟಿ ಮಾಡಿರೋ ಆರೋಪ ಕೇಳಿಬಂದಿದೆ. ಅಣಬೆ ಗ್ರಾಮದ ಸುಧಾರಾಣಿಯಿಂದ ವಂಚನೆ ಆಗಿರೋ ಆರೋಪ ಕೇಳಿಬಂದಿರುವುದು. ಸುಧಾರಾಣಿ ವಿರುದ್ಧ ಇಬ್ಬರು ಪತಿಯರು ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಕಲ್ಯಾಣ ಮಂಟಪಕ್ಕೆ ತೆರಳುತ್ತಿದ್ದಂಥವರಿಗೆ ವಧುವಿನ ಮಾಚಿ ಪ್ರಿಯಕರ ಚಾಕು ಇರಿದಿದ್ದಾನೆ. ಇದರಿಂದ ವರ ರವೀಶ್ ಆಸ್ಪತ್ರೆ ಪಾಲಾದಂಥ ಹಿನ್ನೆಲೆಯಲ್ಲಿ ಮದುವೆ ಸ್ಥಗಿತವಾಗಿದೆ. ಇದರಿಂದ ಕಲ್ಯಾಣ ಮಂಟಪ ಬಿಕೋ ಅಂತ ಇದೆ. ನಗರದಲ್ಲೆಲ್ಲ ಕರ್ಕಶ ಶಬ್ದ ಮಾಡ್ತಾ ಇದ್ದ ಬೈಕ್ ಸವಾರರಿಗೆ ಬೀದರ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕರ್ಕಶ ಶಬ್ದ ಮಾಡ್ತಾ ಇದ್ದ ಸೈಲೆನ್ಸರ್ ಸೀಸ್ ಮಾಡಿ ಸಂಚಾರಿ ನಿಯಮ ಪಾಲನೆ ಮಾಡಬೇಕು ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಪಿ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೇಸ್ನಿಂದ ಆರೋಪಿಯನ್ನ ಕೈ ಬಿಡಲಿಕ್ಕೆ 4 ಲಕ್ಷ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿನ ಕರ್ಮಕಾಂಡ ತಡೆಯೋಕೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಮುಂದಾಗಿದ್ದು, ಸೆಂಟ್ರಲ್ ಜೈಲಿನ ಮೂಲೆಯಲ್ಲೂ ಸಿಸಿಟಿವಿ ಹಾಕಿಸಿದ್ದಾರೆ. ಜೈಲಿನ ಎಂಟ್ರಿ, ಸ್ಕ್ರೀನಿಂಗ್ ಏರಿಯಾ, ವಿಸಿಟರ್ಸ್ ಏರಿಯಾ, ಮಹಿಳಾ ಬ್ಯಾರಕ್, ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳ ಬ್ಯಾರಕ್ ಸೇರಿದಂತೆ ಎಲ್ಲ ಕಡೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ನಕಲಿ ಒಡವೆಗಳನ್ನು ಗಿರ್ವಿ ಇಟ್ಟು ಖಾಸಗಿ ಬ್ಯಾಂಕಿಗೆ ವಂಚಿಸಿದ ಆರೋಪದ ಮೇಲೆ ಚಿನ್ನಾಭರಣ ಮೌಲ್ಯಮಾಪಕ ಸೇರಿದಂತೆ 7 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಮರ್ಕೆಂಟೈಲ್ ಬ್ಯಾಂಕ್ನ ಸುರೇಶ್ ಕಣ್ಣನ್ ನೀಡಿದಂತಹ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಅಪಘಾತದ ಸುದ್ದಿಗಳು. ಆನೇಕಲ್ ಬಳಿಯ ಹೊಸೂರು ಮುಖ್ಯ ರಸ್ತೆಯಲ್ಲಿ ಸರಣಿ ಅಪಘಾತ ಆಗಿದೆ. ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ 2 ಕಾರು ಮತ್ತು ಲಾರಿ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ 2 ಕಾರುಗಳು ಜಖಮಾಗಿದೆ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕರು ಪಾರಾಗಿದ್ದಾರೆ. ಕ್ರೇನ್ ಮೂಲಕ ಜಖಂಗೊಂಡ ವಾಹನಗಳ ತೆರವು ಮಾಡಲಾಗಿದೆ. ಸಂಸತ್ನ ಬಜೆಟ್ ಅಧಿವೇಶನ ಶುರುವಾಗಿದೆ. ಇಂದು 3ನೇ ದಿನದ ಕಲಾಪ ನಡೀತಾ ಇದೆ. ನಾಡಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಬಾರಿ ಬಜೆಟ್ನಲ್ಲಿ ಟ್ಯಾಕ್ಸ್ ಇನ್ನಷ್ಟು ಕಡಿಮೆ ಮಾಡುವಂತ ಸಾಧ್ಯತೆ ಇದೆ. ನಿರ್ಮಲಾ ಬಜೆಟ್ ಮೇಲೆ ದೇಶದ ಕುತೂಹಲ ಹೆಚ್ಚಾಗಿದೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದೆ. ಪತ್ರದಲ್ಲಿ ಜಿಎಸ್ಟಿ ಕಡಿತಗೊಳಿಸುವಂತೆ ಮನವಿ ಮಾಡಿದೆ. ಪ್ರಮುಖವಾಗಿ ಆನ್ಲೈನ್ ಸೇವೆ, ಕಟ್ಟಡ ಬಾಡಿಗೆಗಳ ಜಿಎಸ್ಟಿ ಇಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಕೇಂದ್ರದ ಬಜೆಟ್ ಮಂಡನೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಕಳೆದ 2 ಬಾರಿನೂ ಬಜೆಟ್ನಲ್ಲಿ ನಾವೇನು ಕರ್ನಾಟಕಕ್ಕೆ ಬೆಂಗಳೂರು ಅಭಿವೃದ್ಧಿ ಆಯಿತು, ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸು ಮತ್ತು ನಮ್ಮ ರೈತರದ್ದಾಯಿತು, ಎಲ್ಲ ಸಮಸ್ಯೆಗಳನ್ನು ಏಮ್ಸು ಎಲ್ಲ ಇಡೀ ಭಾರತ ದೇಶದಲ್ಲಿ ಏಮ್ಸ್ ಇದೆ. ಕರ್ನಾಟಕದ ಕೆಲವು ಸ್ಟೇಟ್ಸ್ನಲ್ಲಿ ಏಮ್ಸ್ ಇಲ್ಲ, ಅದರಲ್ಲಿ ಕರ್ನಾಟಕ ಕೂಡ ಒಂದು. ಸೊ ನಿರೀಕ್ಷೆ ಇದೆ ನಮ್ಮ ರೈಲ್ವೆ ಪ್ರಾಜೆಕ್ಟ್ಸು. ಅಲ್ಲ, ಇದು 5498 ಕೋಟಿ ಕೊಡಬೇಕಿತ್ತು. 2 ಬಾರಿ ಆದ್ರೂ ಇಲ್ಲ ಅಂತ ಅದನ್ನು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. BJP ಸಂಸದರು ಆಡಳಿತ ಪಕ್ಷದ ಮೇಲೆ ಹೆಚ್ಚಿನ ಪ್ರೆಷರ್ ತಂದರೆ ಕೆಲಸಗಳಾಗ್ತವೆ ಅಂತ ನಮ್ಮ ಅನಿಸಿಕೆ.
ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿಧನ ಬೆನ್ನಲ್ಲೇ ಮಹಾಸಚಿವ ಸಂಪುಟ ಪುನರ್ ರಚನೆಯ ಮಾತು ಕೇಳಿ ಬರ್ತಾ ಇದೆ. ಎನ್ಸಿಪಿಯ ಹಲವು ಶಾಸಕರು ದೊಡ್ಡ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅಜಿತ್ ಪವಾರ್ ನಿರ್ವಹಿಸ್ತಾ ಇದ್ದ ಖಾತೆಗಳನ್ನು ಎನ್ಸಿಪಿಗೆ ಕೊಡಬೇಕು ಅಂತ ಪಟ್ಟು ಹಿಡಿದಿವೆ. ಜೊತೆಗೆ ಎನ್ಸಿಪಿಯ ಹೊಣೆಯನ್ನ ಸುನೇತ್ರಾ ಪವಾರ್ ವಹಿಸಿಕೊಳ್ಳೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಬಗ್ಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇರಳದಲ್ಲಿ ಮಾತನಾಡಿದಂಥ ತರೂರ್, ನಾವು ಎಲ್ಲ ವಿಷಯಗಳನ್ನು ಸೌಹಾರ್ದಯುತವಾಗಿ ಚರ್ಚೆಯನ್ನು ಮಾಡಿದ್ದಾವೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳು. ನಮ್ಮ ಭೇಟಿ ಬಗ್ಗೆ ಯಾವುದೇ ವಿಶೇಷತೆ ಇಲ್ಲ ಅಂತ ಹೇಳಿದರು. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ 78ನೇ ಪುಣ್ಯ ಸ್ಮರಣೆ. ಈ ಹಿನ್ನೆಲೆ ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ಗೌರವ ಸಲ್ಲಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಗಾಂಧಿ ಸ್ಮಾರಕಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಉಪಸ್ಥಿತರಿದ್ದರು. ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಇರ್ತಾ ಇದೆ. ನಿನ್ನೆ ಒಂದೇ ದಿನ ಕೆಜಿ ಬೆಳ್ಳಿಯ ಬೆಲೆ 30,000 ರೂಪಾಯಿ ಏರಿಕೆ ಆಗಿದೆ. ಸದ್ಯ 1 ಕೆಜಿ ಬೆಳ್ಳಿ 4 ಲಕ್ಷ ಆಗಿದೆ. ಇನ್ನು 10 ಗ್ರಾಂ ಚಿನ್ನದ ಬೆಲೆ 1,78,000 ರೂಪಾಯಿ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಹಿಮಪಾತ ಆಗ್ತಾ ಇದ್ದು ರಸ್ತೆಗಳು ಸಂಪೂರ್ಣ ಮುಚ್ಚಿ ಹೋಗಿವೆ. ರಸ್ತೆಗಳಲ್ಲಿ ಹಿಮ ಆವರಿಸಿಕೊಂಡಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಪಾತ ಉಂಟಾಗಿದೆ. ಹಿಮಪಾತದಿಂದ ರಸ್ತೆಗಳು ಸಂಪೂರ್ಣ ಬಂದ್ ಆಗಿದ್ದು ಗ್ರಾಮಸ್ಥರೊಬ್ಬರು ರೋಗಿಯನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋಗಿರುವಂತಹ ಘಟನೆ ಚಂಬಾದ ಬೌರ್ಮಲ್ನಲ್ಲಿ ನಡೆದಿದೆ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷೆ ಪಿಟಿ ಉಷಾ ಅವರ ಪತಿ ಶ್ರೀನಿವಾಸ್ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಶ್ರೀನಿವಾಸ್ ಇವತ್ತು ಮುಂಜಾನೆ ಮನೆಯಲ್ಲಿ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಪಿಟಿ ಉಷಾ ಪತಿ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಅಮೆರಿಕದಲ್ಲಿ ಮಾರಾಟವಾಗುವಂಥ ಕೆನಡಾದ ವಿಮಾನಗಳ ಮೇಲೆ ಶೇಕಡ 50% ಸುಂಕ ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಶಾಂತಿ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಇದಕ್ಕಾಗಿ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿಯ ಮಾತುಕತೆಗಾಗಿ ಮಾಸ್ಕೋಗೆ ಬರುವಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಆಹ್ವಾನ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ನ್ಯೂಸ್. ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಮೊದಲ ತಂಡವಾಗಿ ಆರ್ಸಿಬಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಿನ್ನೆ ವಡೋದರದಲ್ಲಿ ನಡೆದಂಥ ಯುಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಫೈನಲ್ಗೆ ಟಿಕೆಟ್ ಪಡೆದಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ ಹಾಗೂ ಅಂತಿಮ ಟಿ20 ಪಂದ್ಯ ನಾಳೆ ಕೇರಳದ ತಿರುವನಂತಪುರಂನಲ್ಲಿ ನಡೆಯಲಿದೆ. ಈ ಮಧ್ಯೆ ಆಟಗಾರರು ತಿರುವನಂತಪುರಂನ ಪದ್ಮನಾಭಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ.